ಇದ್ದೀರಿ ಇಮಿಡಿಯೇಟ್ ಆಗಿ UGD ರೈಸ್ ಮಾಡ್ಕೋಬೇಕು. UGD ರೈಸ್ ಮಾಡ್ಕೋಬೇಕು. ಅದು ಇಡೋದಿಲ್ಲ, ಇಮಿಡಿಯೇಟ್ ಆಗಿ ರೈಸ್ ಮಾಡ್ಕೊಂಡು ಕಾಂಟ್ರಾಕ್ಟ್ ಕಡೆ ಬಂದಿಲ್ವಾ? ಕಾಂಟ್ರಾಕ್ಟ್ ಕಡೆ ಇರ್ತೇನಾ? ನೀವು ಕೆಲಸ ಮಾಡೋದು ಎಷ್ಟು ಮುಖ್ಯನೋ ಜನಗಳಿಗೆ ಯಾವುದೇ ರೀತಿ ಅವ್ಯವಸ್ಥೆ ಆಗದೆ ನೋಡ್ಬೋದು. ನಿಮ್ಮದೇ ಜವಾಬ್ದಾರಿ. ಹಾಸ್ಪಿಟ್ಲಿಗೆ ಅದು ಏನಾಗಿದೆ ಅದನ್ನು ಮಣ್ಣು ಹಾಕಿ ಇವತ್ತೇ ಕ್ಲಿಯರ್ ಮಾಡಿಸಿ. ಒಂದು UGD ಇಮಿಡಿಯೇಟ್ ಕ್ಲಿಯರ್ ಮಾಡಿಸ್ಕೊಂಡು ಹೋಗಿ. ಅಲ್ಲ UGD ರೈಸ್ ಮಾಡಬೇಕಲ್ಲ, ಅದು ಮಾಡಿಸಿ. ಬರೀ ಇನ್ನೊಂದು ಮೊನ್ನೆ ಮೀಟಿಂಗಲ್ಲಿ KWD ಜೊತೆ ಮೀಟಿಂಗ್ ಮಾಡಿದಾಗ ನೀವು ಪೈಪ್ ಲೈನ್ ಮಾಡೋದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ ನೀವು ಕೊಡಲಿಲ್ಲ ಅಂತಂದರೆ ನೀವೇ ಮಾಡಿಕೊಡಿ. ಇದು ಏನಪ್ಪ ನಮ್ಮ ಕೌನ್ಸಿಲರ್ ಹೇಳಿದ್ರು ಸರ್ ರಜೆ ಮಾಡಿದಾಗ ಒಂದು ನಿಮಿಷ. ಈಗ ನಾನು ಇದ್ರ ಬಗ್ಗೆ ಚರ್ಚೆ ಆಯ್ತು ಅವತ್ತು. ಪರ್ಮಿಷನ್ ಕೊಡಲ್ಲ, ನಾವೇ ಮಾಡಲಿ ಅಂತ ಅವ್ರು ಹೇಳ್ತಾರೆ. ಸರ್ 2 months ಇಂದ ಕೇಳ್ತಾ ಇದೀವಿ ಸರ್, ಲೆಟರ್ ಕೊಡಿ, ಪರ್ಮಿಷನ್ ಲೆಟರ್ ಕೊಡಿ ಅಂತ. ಈಗ 1 month ಕೊಟ್ಟಿದೆ ಸರ್. ಒಂದು ನಿಮಿಷ, ನೀವೇನು ಹೇಳಿದ್ರಪ್ಪ ಆಮೇಲೆ 2 ತಿಂಗಳೇ ಕೊಟ್ಬಿಟ್ಟಿದೀವಿ ಅಂತ ನಿಮ್ಮ ಇಂಜಿನಿಯರು ಮತ್ತೆ ಅವ್ರಿಗ ಇಬ್ರು ಗರಟೆ ಮಾಡ್ತಿರಲ್ಲ ನಮ್ಮ ಹತ್ರ ಬಂದು ಸುಳ್ಳು ಹೇಳಕ್ ಬರ್ತೀರ ಮೀಟಿಂಗ್ಗಳಿಗೆ. ನಮ್ಮ ಹತ್ರ ಏನು ಹೇಳಿದ್ರು ಇವತ್ತು? ಏನು ಅಧ್ಯಕ್ಷ ತಾವೇ ಇದ್ರಲ್ವಾ 2 ತಿಂಗಳಾಯ್ತು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇಲ್ಲಿ ಕೌನ್ಸಿಲರ್ಗಳೆಲ್ಲ ಇದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ ಸರ್. ಸರ್ ಈಗ ಮೇಡಮ್ ಫುಲ್ಲು ರಿಪ್ಲೇಸ್ ಮಾಡ್ಬಿಟ್ಟವ್ರೆ. ಮರ್ಕಿರಿ ಆಗಲಿ ಟ್ಯೂಬ್ಲೈಟ್ ಆಗಲಿ ಎಲ್ಲ ರಿಪ್ಲೇಸ್ ಮಾಡ್ತಾರೆ. ಈಗ ನೀವು ನಾಗರಾಜ್ ಅವ್ರ ವಾರ್ಡು ದೊಡ್ಡ ವಾರ್ಡು, ಅದು BGS ಬಡಾವಣೆ ಎಲ್ಲ ಬರುತ್ತೆ. ಅಲ್ಲಿಗೆ ಒಂದು 800 ಲೈಟ್ಗಳು ಬೇಕು. ನಾವು ಕೊಟ್ಟಿರೋದೇ 70 ಲೈಟ್. ಹಂಗಾಗಿ 70 ಲೈಟ್ ಮಾತ್ರ ತೆಗೆದವ್ರೆ, ಇನ್ನು ಉಳಿದಿದ್ದು ಹಂಗೆ ಉಳಿಸ್ಕೊಂಡವ್ರೆ. ಇದು ವಿಚಾರ. ಈಗ ಜಯರಾಮ್ ಅವ್ರ ವಾರ್ಡು ಚಿಕ್ಕ ವಾರ್ಡು, ನಮ್ಮ ಚಂದ್ರ ಅವ್ರ ವಾರ್ಡು ಕಡಿಮೆ ಲೈಟ್ಗಳು ಬರ್ತವೆ. ಹಂಗಾಗಿ 70 ಲೈಟ್ ಏನು ಹಾಕಿದ್ವಿ ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಕೆಲವರು ವಾರ್ಡು ದೊಡ್ಡ ವಾರ್ಡು 70 ಲೈಟ್ ಅಲ್ಲ, ಇನ್ನೂ ಅಲ್ಲಿಗೆ ಇನ್ನೂ 300-400 ಲೈಟ್ ಬೇಕು. ಅದನ್ನು ತರಿಸಿದಾಗ ಅವನು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಒಂದು ಕಡೆ ತೆಗ್ದಿದ್ದೀರ, ಇನ್ನೊಂದು ಕಡೆ ಯಾಕೆ ಬರ್ತೀರಾ? ಯಾವುದೇ ಡಿಲೇ ಮಾಡೋಂಗಿಲ್ಲ. ನಿಮ್ದು ಕೊಡೋಣ ಅಂತಂದ್ರೆ ನೀವೇ ಮಾಡ್ಕೊಟ್ಬಿಡಿ.